ಯಾರಿಗೂ ಹಿಡಿಸದು ಯಾರ ತನವನ್ನು ದಿನಾಪುರದಲ್ಲೂ ಸೋರಿದೆಯಲ್ಲ ಅಮ್ಮಮ್ಮ ನಿನ್ನ ಎದೆ ಧೈರ್ಯವೇ ನಿನ್ನನ್ನು ಕೊಲ್ಲದ ಹಿಂತಿರುಗುವವನಲ್ಲ ಎಂಬ ದೃಢ ನಿರ್ಧಾರದಿಂದಲೇ ಬಂದಿದ್ದೇನೆ. ಕೊಡಬೇಕ ಹುಡುಗಿಯನ್ನು. ಯಾರಿವರು ಮಾತನಾಡುತ್ತಿರುವುದು? ಬರಬಾರ ಚೆನ್ನಾಗಿದೆಯಲ್ಲ. ಅದನ್ನೇ ನನ್ನಣ್ಣ ಬಾವಯ್ಯ. ಓಹೋ, ಹಿರಿಯ ಬಾವಯ್ಯ. ಬಾವಾ, ಏಕೆ ಬಾವಾ? ಈ ಬಾವಾ
ಕಾವಲಿಸಲೇಬೇಕು. 4 ಅಕ್ಷತೆ ಕಾಲನ್ನು ಹಾಕಿ ಆಶೀರ್ವಾದ ಮಾಡಿ ಬಾಬಯ್ಯ, ನಿಮಗೆ ಪುಣ್ಯ ಬರುತ್ತದೆ. ಹೌದಣ್ಣ, ಅವರು ಹೇಳಿದ್ದು ಸರಿ. ಎಲ್ಲ ಹಿಂದೆ ಮೂಚೆ ಬಾಯಿ ಎಲ್ಲ ಕಪಟಿ ಬಲ್ಲೆ ಬಲ್ಲೆ ಕಪಟಿ ಇನ್ನು ಬಾಯಿ ತುಂಬ ಆವ ಆವ ಎಂದು ಕರೆಯುವಾಗ ಯಾರಿಗಾದರೂ ಸಂತೋಷವಾಗಲೇಬೇಕು. ಹೌದು, ಆದರೆ ನನಗೆ ಮಾತ್ರ ಇಟ್ಟು ಕೇಳಿ ಬರುತ್ತಿದೆ. ನೀನು ಮಾವ ಮಾವ ಎಂದು ಕರೆಯುತ್ತಿದ್ದೆ. ಯಾರನ್ನು? ಕಂಸನನ್ನು. ಆ ಕಂಸನನ್ನು. ಅವನ ಕಥೆ ಏನಾಯಿತು? ಪಾಪ ಮಕ್ಕಳು ಅಳಿಯಂದಿರು ಇಲ್ಲ ಹಬ್ಬಕ್ಕೆ ಬಂದು ಭಾಗವಹಿಸಲಿ ಎಂದು ನಿಮ್ಮನ್ನು ಕರೆಸಿದರೆ ನೀವು ಮಾಡಿದ್ದೇನು? ಶ್ರದ್ಧಿಲ್ಲದೆ ಮಾವನನ್ನು ಬುದ್ಧಿಕೊಂಡ ಪಾಪಿ ನೀನು. ಓಹೋ, ಬಿಲ್ಲಪ್ಪನ ಕಥೆಯು ನನ್ನ ಬಾಲ್ಯದಲ್ಲಿ ನಡೆದಿದ್ದದು. ಮರೆತೇ ಹೋಗಿತ್ತು. ಈಗ ನೆನಪಾಯಿತು ನೋಡಿ. ನಿಮಗೆ ಗೊತ್ತಿಲ್ಲ, ನಾನು ಹೇಳುತ್ತೇನೆ ಕೇಳಿ. ಬಿಲ್ಲು ಯಾರು ಹೇಳಿದ ಕಥೆಯನ್ನು ಕೇಳಿ ಮಾತನಾಡಬೇಡ. ಸತ್ಯ ನಾನು ಹೇಳುತ್ತೇನೆ ಕೇಳಿ. ದೇವಕಿಯ 8ನೇ ಗರ್ಭದಲ್ಲಿ ಜನಿಸಿದ ಈ ಕೃಷ್ಣನಿಂದ ಮರಣ ಹೊಂದುವುದೆಂದು ತಿಳಿದು ನಂದಗೋಪುರದಲ್ಲಿ ಬೆಳೆದಿದ್ದ ನಮ್ಮನ್ನು ಕೊಲ್ಲುವುದಕ್ಕೆ ಬಹಳ ಪ್ರಯತ್ನ ಪಟ್ಟ. ಆಗಲಿಲ್ಲ. ಕೊನೆಗೆ ಬಿಲ್ಲಪ್ಪನ ನಾಟಕ ಹೂಡಿ ನಮ್ಮನ್ನೆಲ್ಲ ಕರೆಸಿಕೊಂಡ. ಆದರೆ ಆತ ಎಣಿಸಿದೊಂದು, ಆದದ್ದೇ ಮತ್ತೊಂದು. ಆತ ಯಾರನ್ನೆಲ್ಲ ಬಲಿಷ್ಠರು ಎಂದು ತಿಳಿದಿದ್ದನೋ ಅವರೆಲ್ಲ ನಮ್ಮಿಂದ ಹತರಾದರು. ಕೊನೆಗೆ ಕಂಸನ ದುರಾಸೆಗೆ ಸರಿಯಾಗಿ ಅವನನ್ನು ಕೊತ್ತಿಕೊಂಡಿದ್ದೇನೆ. ನಗುವ ಗತಿ ಬರಬಾರದೆಂಬುದು ನಿತ್ಯ ಮಾತು ರುಕ್ಮ. ಅನ್ಯಪಾನ ಮಾಡಿಸಿದವಳು ತಾಯಿಗೆ ಸಮಾನ. ಹೌದು, ಅಂತ ಮೂತನೆಯನ್ನೇ ಕೊಂದವ ನೀನು. ಎಂತ ಯೋಗ್ಯನೋ ನೀನು. ನಂದಗೋಪುರದ ಎಳೆಯ ಮಕ್ಕಳ ನಾಶ ಅವಳಿಂದ ಆಯಿತು. ಅವಳು ಯಾರಿಂದ ಕಳುಹಿಸಲ್ಪಟ್ಟಳು ಎಂದು ತಿಳಿದು ಅವಳನ್ನು ರಕ್ತ ಹಿಡಿಗೊಂಡಿದ್ದೇನೆ. ಯಯಾತಿಯ ಶಾಪದಿಂದ ಶಾಪಗ್ರಸ್ತನಾದಂಥ ಯದುವಿನ ವಂಶದವರು ನೀವು. ನೀವು ಹೊಕ್ಕಲ್ಲಿ ಕೃತ್ರಿಮ